ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೆ ಬಂದು ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ತಾಯಿ ಚಾಮುಂಡೇಶ್ವರಿ ರಾಯರು ನಿಮಗೆ ಏನೇನು ಅಂದ್ಕೊಂಡಿದ್ದೀರಾ ಮುಂದಿನ ವರ್ಷಕ್ಕೂ ಎಲ್ಲರಿಗೊಂದು ಸಕ್ಸಸ್ ಕೊಡಲಿ. ಮುಂದಿನ ಒಂದು ಹೊಸ ವರ್ಷದೊಳಗೆ ನಿಮ್ಮೆಲ್ಲ ಆಸೆ ಕನಸುಗಳು ನೆರವೇರಲಿ ಅಂತ ನಾನು ಎಲ್ಲರ ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಹಾಗೆ ಬಂದು ಇವತ್ತು ನಾನು ಹೊಸ ವರ್ಷಕ್ಕೆ ಏನು ಪರ್ಚೇಸ್ ಮಾಡಿದೆ ಅಂತ, ಆಲ್ಮೋಸ್ಟ್ ಪ್ರತಿ ವರ್ಷ ನಾನು ಏನಾದ್ರು ಒಂದೊಂದು ಪರ್ಚೇಸ್ ಮಾಡ್ತಾನೆ ಇರ್ತೀನಿ. ಹೊಸ ವರ್ಷದ ದಿನ ನಾನು ಏನೂ ತರಲ್ಲ, ಹೋಗ್ಬಿಟ್ಟು ಅದ್ರ ಹಿಂದಿನ ದಿನ ತೊಗೊಂಡು ಬರ್ತೀನಿ. ಲಾಸ್ಟ್ ಟೈಮ್ ಮಾತ್ರ ರಿಂಗ್ ತೊಗೊಂಡು ಬಂದಿದ್ದೆ, ಅದು ಹೊಸ ವರ್ಷದ ದಿನವೇ ತಂದಿದ್ದು. ಹಾಗಾಗಿ ನಾನು ಏನಾದರೂ ಅಷ್ಟೇ ಹೊಸ ವರ್ಷಕ್ಕೆ ಪ್ರತಿ ವರ್ಷ ಒಂದೊಂದು ನಾನು ಗಿಫ್ಟು ತೊಗೊತಾನೆ ಇರ್ತೀನಿ. ಅದು ನಮಗೆ ಒಂದು ನೆನಪಾಗಿರಬೇಕು ಅಂತ ಪ್ರತಿ ವರ್ಷದ ಒಂದೊಂದು ನೆನಪು. ಈ ವರ್ಷ ಬಂದು ಹೆಣ್ಮಕ್ಕಳಿಗೆ ಅಲಂಕಾರ ಪ್ರಿಯೆ ಅಂತಲೇ ಹೇಳ್ತಾರೆ. ಹಾಗೆ ಮುತ್ತೈದೆ ಸ್ಥಾನ ಒಂದು ಅದು ತುಂಬಾ ಮುಖ್ಯ. ತುಂಬ ಇಷ್ಟಪಡೋವಂಥ ಹೆಣ್ಮಕ್ಳು ತುಂಬಾ ಇಷ್ಟಪಡೋವಂಥ ವಸ್ತು ಅದು ಬಂದು ಕಾಲುಂಗುರ. ನನಗೆ ತುಂಬ ಅಂದರೆ ತುಂಬ ಕಾಲುಂಗುರದಲ್ಲಿ ಡಿಸೈನ್ ಅಂದರೆ ತುಂಬಾ ಇಷ್ಟ. ಆದರೆ ನಾನು ಅವಾಗವಾಗ ಚೇಂಜ್ ಮಾಡಲ್ಲ. ಒಂದ್ಸರಿ ಏನಾರು ಕಾಲುಂಗುರ ಸೌದೋಗಿದೆ ಅಂದರೆ ಮಾತ್ರ ತಗೊಳ್ತೇನೆ. ನಂದು ಕಾಲುಂಗುರ ಎಲ್ಲ ಸ್ವಲ್ಪ ಕಟ್ಟಾಗಿ ಎಲ್ಲ ಹೋಗಿತ್ತು, ಅದಕ್ಕೆ ಹೊಸ ವರ್ಷಕ್ಕೆ ನಾನು ತೊಗೊಳ್ಳೇಬೇಕು ಅಂತ ಹೋಗಿ ತೊಗೊಬಂದೆ. ಆಲ್ಮೋಸ್ಟ್ ನಾನು ಸಿಂಪಲ್ ಡಿಸೈನಾಗಿ ತೊಗೊಂಡು ಬಂದೆ. ಆಲ್ಮೋಸ್ಟ್ 5 ಸುತ್ತು 6 ಸುತ್ತು 7 ಸುತ್ತು ಅದೆಲ್ಲ ಇರುತ್ತೆ. ಅದು ನನ್ನ ಕಾಲಿಗೆ ಆಗಲ್ಲ, ಯಾಕಂದರೆ ನಂದು ಸ್ಟ್ರೈಟ್ ಇದೆ, ಹಾಗಾಗಿ ತೊಗೊಂಡು ಬಂದೆ. ಫ್ರೆಂಡ್ಸ್, ಯಾವ ಥರ ತೊಗೊಬಂದೆ ಅಂತ ತೋರಿಸ್ತೀನಿ. ಹಾಗೆ ಬಂದು ನೋಡಿ, ಕಾಲುಂಗುರ ತೊಗೊಂಡು ಬಂದಿದ್ದು ಇದು 2 ಈ ಥರ ತೊಗೊಂಡು ಬಂದಿದ್ದೀನಿ ಕಾಲುಂಗುರ. ಓಕೆನಾ? ಈ ಥರ ಸಿಂಗಲ್ ಆಗಿದ್ರೇ ನನಗೆ ಲುಕ್ಕಾಗಿ ಕಾಣಿಸೋದು ಅಂತಂದ್ಬಿಟ್ಟು ಈ ಥರ ಕಾಲುಂಗುರ ತೊಗೊಬಂದಿದ್ದೀನಿ. ಹಾಗೆ ಮತ್ತು ಸಿಂಗಲ್ ಯಾರು ವೇರ್ ಮಾಡಬೇಡಿ, ಮುತ್ತೈದೆ ಹೆಣ್ಮಕ್ಳು ಯಾರು ಸಿಂಗಲ್ ಕಾಲುಂಗುರ ಈ ಥರ ಪಿಲ್ಲಿಗಳನ್ನ ಯೂಸ್ ಮಾಡಬೇಡಿ. ಅದು ಶ್ರೇಯಸ್ಸಲ್ಲ ಗಂಡನಿಗೆ. ಈ ಥರ ಜೋಡಿ ಇರಬೇಕು. ಈ ಥರ ತೊಗೊಂಬಂದೆ. ಹಾಗೆ ಬಂದು ಇದೊಂದು ತೊಗೊಂಡು ಬಂದೆ. ಓಕೆ. ಮತ್ತು ಹಾಗೆ ಬಂದು ಪಿಲ್ಲಿ ತೊಗೊಂಡು ಬಂದಿದ್ದೀನಿ. ನೋಡಿರಿ, ಒಂದು ಪಿಲ್ಲಿ ತೊಗೊಂಡೆ. ಇದು ನನಗೆ ಆಲ್ಮೋಸ್ಟ್ ನಾನು ಕಾಲುಂಗುರ 3 ಕಾಲುಂಗುರ ಹಾಕ್ತೀನಿ. ಹಾಗಾಗಿ ನಾನು ಇದೊಂದು ಜೊತೆ ತೊಗೊಬಂದೆ. ಒಂದು ಜೊತೆ ಆಲ್ಮೋಸ್ಟ್ ಇದೆ, ನಾನು ಅದನ್ನೇ ಇಷ್ಟು ದಿನ ವೇರ್ ಮಾಡ್ತಾಯಿದ್ದೆ. ಯಾಕೆ ಅಂದರೆ ಕಾಲುಂಗುರ ಕಟ್ಟಾಗಿತ್ತು, ತೊಗೋಬೇಕು ಅಂದ್ಕೊಂಡಿದ್ದೆ. ಹೊಸ ವರ್ಷಕ್ಕೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಹಾಗೆ ಇದ್ದೆ, ತೊಗೊಂಡು ಬಂದೆ. ನೋಡಿರಿ, ಇದೊಂದು ಪಿಲ್ಲಿ ತೊಗೊಬಂದಿದ್ದೀನಿ. ಇಷ್ಟ ಆಯಿತಾ ಎಲ್ಲರಿಗೂ? ನೋಡಿರಿ, ಈ ಥರ ಗೆಜ್ಜೆ ಇದ್ದು ಈ ಥರ ತೊಗೊಬಂದಿದ್ದೀನಿ. ಪಿಲ್ಲಿದು ಬ್ಲೂ ಕಲರ್ ಇದ್ದಿದ್ದೆ. ಮತ್ತು ಇದೊಂದು ಕಾಲುಂಗುರ ನನಗೆ ಇಷ್ಟ ಆಯಿತು, ಇದು ತೊಗೊಂಡು ಬಂದಿದ್ದು. ಮತ್ತು ಹಾಗೆ ನಮ್ಮ ಹೆಣ್ಮಕ್ಕಳಿಗೆ ಒಂದು ಕಾಲುಂಗುರ ಅಂದರೆ ತುಂಬಾ ಇಷ್ಟ. ಮತ್ತು ಹಾಗೆ 5 ಮತ್ತು ಹೆಣ್ಮಕ್ಳು ಕಾಲುಂಗುರ ಹಾಕಬೇಕಾದ್ರೆ 5 ಸುತ್ತು ಅಥವಾ 9 ಸುತ್ತು 7 ಸುತ್ತು 3 ಸುತ್ತು ಕಡಿಮೆನೇ ಹಾಕೋದು. ಹೆಣ್ಮಕ್ಳು ಮುತ್ತೈದೆ ಹೆಣ್ಮಕ್ಳಂತೂ 5 ಸುತ್ತು ಕಾಲುಂಗುರ ಹಾಕಿದ್ರೇ ಒಂದು ಶ್ರೇಯಸ್ಸು ಅಂತಲೇ ಹೇಳ್ತಾರೆ ಹಿರೀಕರು. ಆಲ್ಮೋಸ್ಟ್ ಆಗೆಲ್ಲ ಹಿರೀಕರು 5 ಸುತ್ತು 9 ಸುತ್ತು ಹಾಕಿದ್ದು ತುಂಬಾ ಕಡಿಮೆ. ಜಾಸ್ತಿ 5 ಸುತ್ತೇ ಹೆಣ್ಮಕ್ಳು ಕಾಲುಂಗುರ ಹಾಕ್ತಿದ್ದು. ಅವಾಗ ಒಂಥರ ಫ್ಯಾನ್ಸ್ ಸಾದಾ ಆಗಿ ಬರ್ತಿತ್ತು. ಬರೀ ಈ ಥರ ಪ್ಲೈನಲ್ಲಿ ಬಂದು 5 ಸುತ್ತು ಬರ್ತಿತ್ತು. ಇವಾಗೆಲ್ಲ ಡಿಸೈನ್ ಒಂದೊಂಥರ ಕಾಲುಂಗುರ ಬಂದಿದೆ. ನೋಡಿ, ಹೆಣ್ಮಕ್ಳು ಯಾವುದೇ ಥರ ಆಗಲಿ ಸಿಂಗಲ್ ಮುತ್ತೈದೆ ಹೆಣ್ಮಕ್ಳು ಸಿಂಗಲ್ ಹಾಕಬೇಡಿ. ಮತ್ತು ಅದೊಂದಕ್ಕೆ ಒಂದು ಪ್ರಾಮುಖ್ಯತೆ ಇದೆ. ಕಾಲುಂಗುರದಲ್ಲೂ ಒಂದೊಂದು ಸಂಪ್ರದಾಯ ಎಲ್ಲ ಇದೆ. ದಯವಿಟ್ಟು ಹಿರಿಯರನ್ನ ಕೇಳಿಕೊಂಡು ಸಂಪ್ರದಾಯ ಮುಂದುವರಿಸಿ. ಮತ್ತು ಸೋಕಿಗೆಲ್ಲ ಕಾಲುಂಗುರ ವೇರ್ ಮಾಡೋಕ್ಕೆ ಹೋಗಬೇಡಿ. 9 ಹಾಕೋದು ಮತ್ತು ಪದೇ ಕೆಲವ್ರಿಗೆ ಕಾಲುಂಗುರ ಬೀಳ್ತಾ ಇರುತ್ತೆ. ಅದೆಲ್ಲ ಒಂದು ಒಳ್ಳೆಯದು ಲಕ್ಷಣಗಳಲ್ಲ. ಅದು ಹೆಣ್ಮಕ್ಳ ಕಾಲಿಂದ ಪದೇ ಕಾಲುಂಗುರ ಕಳಚೋದು ಇದೆಲ್ಲ ಆಗ್ತಾಯಿದ್ರೆ ಅದು ಒಳ್ಳೆಯ ಲಕ್ಷಣಗಳಲ್ಲ. ತಾಳಿ ಕಳಚೋದು, ಕಾಲುಂಗುರ ಕಳಚೋದು, ಇದಕ್ಕಿದ್ದಂಗೆ ತಾಳಿಗಳಿದ್ಬೋದು. ಇನ್ನು ಕೆಲವರು ತಾಳಿಗಳನ್ನೆಲ್ಲ ಬಿಚ್ಚಿಡ್ತಾರೆ. ಎಂಥ ಸಂದರ್ಭದಲ್ಲಿ ತಾಳಿಗಳನ್ನ ಬಿಚ್ಚಿಡೋಕ್ಕೆ ಹೋಗ್ಬೇಡಿ. ಅದು ಶ್ರೇಯಸ್ಸಲ್ಲ, ನಮ್ಮ ಗಂಡಂದಿರಿಗೆ ಶ್ರೇಯಸ್ಸಲ್ಲ. ಅದು ಮುತ್ತೈದೆ ಹೆಣ್ಣು ಮಕ್ಕಳಿಗೂ ಅದು ಲಕ್ಷಣ ಅಲ್ಲ. ಹಾಗೆ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಹೇಗೆ ಆಚರಿಸ್ತೀರಾ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಏನಿಲ್ಲ, ಆಲ್ಮೋಸ್ಟ್ ನಾವು ಬೇಗನೆ ಊಟ ಮಾಡಿ ಏನಾದ್ರು ಗೋಬಿ ಪಾನಿಪುರಿ ಅಷ್ಟೇ, ಇನ್ನೇನು ಯಾರೂ ಇಲ್ಲ. ಮಗಳು ಬೆಳಿಗ್ಗೆ ಆದರೆ ದೇವಸ್ಥಾನಕ್ಕೆಲ್ಲರೂ ಹೋಗ್ತೀವಿ ಅಷ್ಟೇ. ಯಾಕಂದ್ರೆ ಆಲ್ಮೋಸ್ಟ್ ಮಗಳಿಗೂ ರಜೆ ಇರುತ್ತೆ. ಅದಾದ ಕಾರಣ ಎಲ್ಲೂ ಹೋಗಲ್ಲ. ಸಾಧ್ಯ ಆದರೆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಎಲ್ಲರೂ ಸೆಲೆಬ್ರೇಷನ್ ತುಂಬ ಜೋರಾಗಿದೆ ಅಂದ್ಕೊತೀನಿ. ಎಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್.
ಸದಾಕಾಲ ಎಲ್ಲರ ಜನದಲ್ಲಿ ನಗುಮುಖ ಇರಲಿ. ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಸ್ನೇಹಿತರು ಎಲ್ಲರೂ ಜೀವನದಲ್ಲಿ ಖುಷಿಯಾಗಿರಲಿ, ಹೊಸ ಬೆಳಕಿರಲಿ ನಿಮ್ಮ ಜೀವನಗಳಲ್ಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಇವತ್ತು ನಂಗೆ ಕಾಲುಂಗುರ ಅಂದರೆ ನನಗೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂತಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ನನಗೆ ಒಂದು ಸಲ ನಾನು ವೇರ್ ಮಾಡಿದ್ರೆ ಕಾಲಿಗೆ ಅದು ಬೆಳ್ಳಿ ಅಷ್ಟೇ ಕಾಲು ಚೈನಲ್ಲಿ ತುಂಬ ಗೆಜ್ಜೆ ಮತ್ತು ಹಾಗೆ ಕಾಲು ಬೆಳೆ 3 ಬೆರಳಿಗೂ ನಾನು ಕಾಲುಂಗುರ ಹಾಕ್ತೀನಿ. ನಾನು ನಂಗೆ ಅದೊಂಥರ ಖುಷಿ ಅನ್ನಿಸ್ತದೆ. ನನಗೆ ಏನೋ ಒಂದು ಖುಷಿ. ಯಾಕಂದರೆ ಕಾಯ್ತು. ಮತ್ತು ಹಾಗೆ ಬಂದು ನಾನು ಸಾಯಂಕಾಲ ಹೋಗಿ ನನ್ನ ಒಂದು ಫೇವ್ರೇಟ್ ಹಸಿರು ಗಾಜಿನ ಬಳೆ, ಆಲ್ಮೋಸ್ಟ್ ನಾನು ಅದೇ ಇಷ್ಟ, ಅದನ್ನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಯಂಕಾಲ ಹೋಗ್ಬಿಟ್ಟು ತೊಗೊಂಬರ್ತೀನಿ. ಇಷ್ಟೇ. ಆಲ್ಮೋಸ್ಟ್ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಮಗಳಿಗೂ ಬಟ್ಟೆ ಕೊಡಿಸ್ದೆ. ಆಲ್ಮೋಸ್ಟ್ ನೋಡಿರಿ ನನ್ನ ಮಗಳದ್ದು ಬಟ್ಟೆ ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ವರ್ಷಮ್ಮ ಈ ಸಲ ಈ ಥರ ಬಟ್ಟೆ ತೊಗೊಂಡು ಜೀನ್ಸ್ಗೆ 2 ಶರ್ಟ್ ಥರ ಈ ಥರ ಶಾರ್ಟ್ ಇದು ತೊಗೊಂಡಿದ್ದಾಳೆ. ವರ್ಷಮ್ಮ ಒಂದು ಬಟ್ಟೆ ಇದು ಹೊಸ ವರ್ಷಕ್ಕೆ 2 ತೊಗೊಂಡ್ಳು. ತುಂಬ ಚೆನ್ನಾಗಿದೆ. ಇದು ಬಂದು ಪ್ರೈಸು ಬರೀ 200 ರುಪೀಸ್ ಅಷ್ಟೇ. ಇದು ಮಾಲಲ್ಲಿ ತೊಗೊಂಡಿದ್ದು, ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಬಂದು ಹೋಗಿ. ಓಕೆನಾ. 2 ತೊಗೊಂಡ್ಳು. ಇದೊಂದು ತೊಗೊಂಡು ಮತ್ತು ಇದೊಂದು ತೊಗೊಂಡಿದ್ದಾಳೆ. ಹೆಣ್ಮಕ್ಳಂತೂ ತುಂಬಾ ಆಫರ್ ಬಿಟ್ಟಿದ್ರು, ಹಾಗಾಗಿ ಇದೊಂದು ತೊಗೊಂಡಿದ್ದಾಳೆ. ಓಕೆನಾ. 2 ತೊಗೊಂಡ್ಳು ವರ್ಷಮ್ಮ. ಆಲ್ಮೋಸ್ಟ್ ನನಗೆ ಅಮ್ಮ ಮೊನ್ನೆ ತೊಗೊಟ್ಟಿದ್ರಲ್ಲ, ಅದರಲ್ಲೇ ಒಂದು ತೆಗೆದಿಟ್ಕೊಂಡಿದ್ದೀನಿ ಈ ವಯಸ್ಸಲ್ಲಿ. ಇಷ್ಟೇ. ಆಲ್ಮೋಸ್ಟ್ ಅವಳಿಗೂ ಕ್ಲಾಸ್ ಇರೋದ್ರಿಂದ ಕಾರಣ ನಾವು ಎಲ್ಲೋ ಏನು ಹೊರಗಡೆ ಏನು ಹೋಗೋಕ್ಕಾಗಲ್ಲ. ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ಏನಾರು ಸ್ವೀಟ್ ಮಾಡ್ತೀವಿ ಅಷ್ಟೇ ನಮ್ಮದು ಒಂದು ಇದು ಫ್ರೆಂಡ್ಸ್. ಹಾಗೆ ಇನ್ನೇನು ಅಂದ್ಕೊಂಡ್ರೆ, ಮತ್ತು ಹೆಣ್ಮಕ್ಳು ತುಂಬಾ ಜಾಗ್ರತೆ ಆಗಿರಿ. ಮತ್ತು ಯಾರ ಜೊತೆ ದ್ವೇಷ ಅಸೂಯೆ ಯಾರು ಕಟ್ಕೋಬೇಡಿ. ಒಬ್ರಿಗೊಬ್ರು ಕಾಲು ಎಳೆಯೋದು ಎಲ್ಲನೂ ಇಲ್ಲಿಗೆ ಬಿಡಿ. ಇವತ್ತು ಲಾಸ್ಟ್ ಅಂತಂದರೆ ಇವತ್ತು ಡಿಸೆಂಬರ್ ಲಾಸ್ಟ್ ಇವತ್ತು. ಹಾಗಾಗಿ ನಾಳೆಯಿಂದ ಎಲ್ಲರ ಜೀವನದಲ್ಲಿ ಯಾರ ಮೇಲೆ ಅಸೂಯೆ ಇದು ಎಲ್ಲನೂ ಬಿಡದಂತೆ ಒಂದು ಪ್ರೀತಿಯಿಂದ ದಯವಿಟ್ಟು ಎಲ್ಲರೂ ಇರಿ. ನಾನು ಎಲ್ಲರ ಹತ್ರ ಇದೇ ಕೇಳ್ಕೊಳ್ಳೋದು ಫ್ರೆಂಡ್ಸ್. ಹಾಗೆ ವೇರ್ ಮಾಡ್ತೀನಿ ರೀ ಫ್ರೆಂಡ್ಸ್. ಹಾಗೆ ಕಾಲು ವೇರ್ ಮಾಡಿದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಕಾಲಿಗೂ ವೇರ್ ಮಾಡಿಕೊಂಡೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಬಾಯ್ ಫ್ರೆಂಡ್ಸ್. ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಎಲ್ಲರಿಗೂ ಫ್ರೆಂಡ್ಸ್. ಹಾಗೆ ನೋಡಿ, ಇಲ್ಲ ನಾನು ಒಡವೆ ಅಂಗಡಿಗೆ ಹೋಗಿದ್ದು. ಎಷ್ಟು ಚಂದ ರಿಂಗ್ಗಳೆಲ್ಲ ಇದೆ. 1 ಗ್ರಾಮಿಂದ 10 ಗ್ರಾಮ್ವರೆಗೂ ತುಂಬ ಚೆನ್ನಾಗಿ ಡಿಸೈನ್, ವೆರೈಟಿ ಡಿಸೈನ್ಗಳೆಲ್ಲ ಬಂದಿದ್ವು. ತುಂಬಾ ಖುಷಿ ಆಗ್ತಿತ್ತು. ಆಲ್ಮೋಸ್ಟ್ ಎಲ್ಲ ಒಂದು 7-8 ಡಿಸೈನ್ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ. 1 ಗ್ರಾಮ್ಗೆ 2 ಗ್ರಾಮ್ಗೆಲ್ಲ ಎಷ್ಟು ಚಂದ ರಿಂಗ್ಗಳಿದೆ. ಮತ್ತು ಹಾಗೆ ಬಂದು ಖಡ್ಗಗಳು ಎಲ್ಲ ಎಷ್ಟಿತ್ತು. ಮತ್ತು ಹಾಗೆ ನೆಕ್ಲೆಸ್ಸು ಯಾವ ಥರ ಬೇಕು ಜಾಸ್ತಿ. ಆಲ್ಮೋಸ್ಟು ರಿಂಗ್ಸ್ಗಳೇ ಜಾಸ್ತಿ ಇವರು ಇಲ್ಲಿ ಅಂಗಡೀಲಿ ಸಿಗೋದು. ನಂಗಂತೂ ಅದು ಬೇಕು ಅಂದರೆ ಆರ್ಡ್ರ್ ಮಾಡಿ ಕೊಡ್ತಾರೆ. ನಮ್ಗೆ ಬೇಕು ಅಂದರೆ ಆರ್ಡ್ರ್ ಕೊಟ್ಟರೆ. ಹಾಗೆ ನೋಡಿ, ಬರೀ 2 ಗ್ರಾಮ್ಸು 3 ಗ್ರಾಮ್ಸಿಗೆ ಎಷ್ಟು ದೊಡ್ಡ ಓಲೆಗಳು, ಬೆಳ್ಳಿ ಐಟಮ್ಸ್ ಎಲ್ಲ ನನಗೂ ಆಲ್ಮೋಸ್ಟ್ ನಾನು ಸುಮಾರು ತೊಗೊಂಡಿದ್ದೀನಿ. ಇವ್ರ ಹತ್ರ ನಾನು ಏದೇ ಆದರೂ ಪರ್ಚೇಸ್ ಮಾಡಿ. ಇದೇ ರಾಧಾಕೃಷ್ಣ ಅಂತ ಅಂಗಡಿ ಇದು. ತುಂಬ ಚೆನ್ನಾಗಿದೆ. ಇದು ಬಂದು ಮೈಸೂರು ಇದ್ರ ಹತ್ರ ಇರೋದು. ಇಲ್ಲಿಯಪ್ಪ ಸೂರ್ಯ ಬೇಕ್ರಿ ಹತ್ರ ಇರೋದು. ತುಂಬ ಚೆನ್ನಾಗಿ ಒಂದು ಮೆಟೀರಿಯಲ್ಸ್ಗಳಾಗಲಿ ಯಾವುದೇ ಆಗಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಇವ್ರ ಹತ್ರ ಇದು ಸಿಗುತ್ತೆ.